ಗಂಡ್ಸು ಹಿಂಗೆ ಇರ್ಬೇಕು, ಅವನಿಗೆ ಏಟ್ ಬಿದ್ದಷ್ಟು ಗಟ್ಟಿ ಆಗ್ತಾನೆ. ಹಾಗಂತ ಗಂಡ ನೊಂದ್ಕೋತಾ ಇದ್ರು ನಾನೇನು ಹೇಳ್ಬಾರ್ದಾ? ಹೇಳ್ಬೇಕಾಗಿರೋದು ನೀನಲ್ಲ ಮಚ್ಚಿ, ಇಲ್ಲಿ ಕೂತವನಲ್ಲ ನಿನ್ ಗಂಡ, ಇವನು. ಅವನ್ ಯಾವನೋ ಸೀಮೆ ಮ್ಯಾನೇಜರ್, ಅವನ್ ಬೈದ್ರೆ ನಿನ್ ಗಂಡ ಬೈಸ್ಕೊಂಡ್ ಸುಮ್ನೆ ಇರ್ಬೇಕಾ? ಯಾಕೆ ನಿನ್ ಗಂಡ ಏನಾದ್ರೂ ತಪ್ಪು ಮಾಡವನ? ಹೇಳೋ ಮಚ್ಚಿ, ಏನಾದ್ರೂ ತಪ್ಪು ಮಾಡಿದ್ಯಾ? ನಿನ್ನೆ ಕೇಳ್ತಿರೋದು, ಹೇಳು. ಪುಕ್ಲ ಅಂತಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೆಲಸನೇ ಹೋಗ್ಬಿಡುತ್ತೆ. ಹೆಚ್ಚು ಕಮ್ಮಿ ಆಗ್ಲಿ ಬಿಡು, ಲೈಫಲ್ಲಿ ಒಂದೇ ತರ ಇರಕ್ ನಿನ್ಗೇನು ಅನ್ಸಲ್ವಾ? ತಪ್ಪು ಮಾಡಿಲ್ಲ ಅಂದ್ರೆ ಮ್ಯಾನೇಜರ್ ಅಲ್ಲ, ಅವ್ರಪ್ಪ ಬಂದ್ರು ತಲೆ ಕೆಡಿಸ್ಕೊಂಬೇಡ. ಅವರಪ್ಪ ಇಲ್ಲಮ್ಮ, ಹೋದ ವರ್ಷನೇ ಹೋಗ್ಬಿಟ್ರು. ಕಾಮಿಡಿ ಎಲ್ಲ ಮಾಡ್ಬೇಡ, ಹೇಳಿದ್ದನ್ನ ಕರೆಕ್ಟಾಗಿ ಕೇಳಿಸ್ಕೊ. ನೀನು ಅಷ್ಟೇ, ನಿನ್ ಗಂಡಂಗೆ ಜಾಸ್ತಿ ಸಮಾಧಾನ ಮಾಡ್ಬೇಡ. ಸಮಾಧಾನ ಮಾಡೋರಿದ್ರೆ ಅಳ್ತಾನೇ ಇರ್ತಾರೆ. ಒಂದು ಸಲ ಸಮಾಧಾನ ಮಾಡೋದು ನಿಲ್ಸೋ, ಸಮಸ್ಯೆನ ಎದುರಿಸ್ ನಿಲ್ತಾನೆ. ಅರ್ಥ ಮಾಡ್ಕೊಳೆ. ಅಯ್ಯೋ, ನಿನಗಿದೆಲ್ಲ ಅರ್ಥ ಆಗಲ್ಲಮ್ಮ. ನನಗೆ ಹೆಂಡತಿ ಮಕ್ಕಳಿದ್ದಾರೆ, ಈ ಭಯ ಇಟ್ಕೊಂಡೆ ಅವರು ನಮ್ಮನ್ನು ಆಟ ಆಡಿಸೋದು. ಗಿರಿ, ತಲೆನೋವ್ತಾ ಇದೆ, ಸ್ವಲ್ಪ ಕಾಫಿ ಮಾಡಿಕೊಡು. ತರ್ತೀನಿ. ಎಲ್ಲೋಗ್ತಾ ಇದೀವಿ ಮಚ್ಚಿ? ಸೊಸೈಟಿನಲ್ಲಿ ಇವತ್ತು ರೇಷನ್ ಕೊಡ್ತಾರೆ, ತಗೊಂಡ್ಬರ್ತಾ ಇದೀವಿ. ರೇಷನ್ ಅಂದ್ರೆ ತುಂಬಾ ಕ್ಯೂ ಇರುತ್ತಲ್ಲ ಮಚ್ಚಿ? ಬರೀ ಹುಡುಗರೇ ನಿಂತಿರ್ತಾರೆ ಕ್ಯೂನಲ್ಲಿ. ಅದಕ್ಕೆ ರಶ್ ಆಗೋಕ್ಕೂ ಮೊದಲೇ ನಾವು ಹೋಗಿ ತೊಗೊಂಬಂದ್ಬಿಟ್ರೆ ಒಳ್ಳೇದು ಅಂತ. ಅದಕ್ಕೆ ನಾವೇ ಮೊದಲೇ ಹೋಗಿ ತೊಗೊಂಬಂದ್ಬಿಟ್ರೆ ರಗಳೆನೇ ಇಲ್ಲ. ಆಮೇಲೆ ಈ ರಶ್ ಇರೋ ಜಾಗದಲ್ಲಿ ಹುಡುಗರು ತಲೆಹರಟೆ ಮಾಡೋದು ಜಾಸ್ತಿ. ನನಗದೆಲ್ಲ ಇಷ್ಟ ಆಗಲ್ಲಪ್ಪ. ಬಾ ನಿಂತ್ಕೋ ಮಚ್ಚಿ. ಏನೋ ಮಗ, ಚೆನ್ನಾಗಿ ನೋಡ್ದ? ಹೇ, ಏನೇ ಮಾತಾಡ್ತಿದ್ಯಾ? ನಡಿಯೇ. ನೀ ಸುಮ್ನಿರು ಮಚ್ಚಿ. ಸೊಸೈಟಿಲಿ ಹೋಗಿ ಕ್ಯೂ ಅಲ್ಲಿ ನಿಲ್ಲೋದಲ್ಲ, ಇರೋ ಸೊಸೈಟಿಲಿ ಹೆಂಗ್ ಬದುಕ್ಬೇಕು ಅಂತ ನಾನು ತೋರಿಸ್ತೀನಿ. ಏನಪ್ಪ, ಚೆನ್ನಾಗಿ ನೋಡ್ದ? ಏನು ಮಾತಾಡ್ತಿದ್ದೀರಾ ಮೇಡಮ್? ನಾನೇ ನಿಮ್ಮನ್ನು ನೋಡ್ತಾ ಇರಲಿಲ್ಲ, ನನ್ನ ಪಾಡಿಗೆ ನಾನು ರೋಡ್ ಕಡೆ ನೋಡ್ತಾ ಇದ್ದೆ. ರೋಡ್ ನೋಡ್ತಿದ್ದೋ, ರೋಡಲ್ಲಿ ಬರ್ತಿರೋ ನಮ್ಮನ್ನ ನೋಡ್ತಿದ್ದೋ? ನಿಮ್ಮನ್ನೇನಕ್ಕೆ ನೋಡ್ಲಿ, ನಾನು ರೋಡೇ ನೋಡ್ತಾ ಇದ್ದು. ನನ್ನ ಕಣ್ಣಿರೋದೆ ಹಂಗೆ. ಪರವಾಗಿಲ್ಲ, ಹೇಳು ಮಚ್ಚ, ನಾನು ನಿಮ್ಮ ಸ್ಕೂಲೇ. ಹೇಳು ಬಾಯ್, ಹೇಳು. ನಿನ್ನನ್ನೇ ನೋಡ್ತಿದ್ದೆ. ಏನ್ ಅನ್ನಿಸ್ತು? ಸಖತ್ತಾಗಿದ್ದಾಳೆ ಅಂತ ಅನ್ನಿಸ್ತು. ಹೌದಾ? ಹಾಗಿದ್ರೆ ಇಲ್ಲೇ ನಿಂತ್ಕೊಂತೀನಿ, ನೋಡ್ತಾನೆ ಇರೋ. ಕದ್ದು ಮುಚ್ಚಿ ಎಲ್ಲ ಯಾಕೆ ನೋಡ್ತೀಯಾ? ಸುಪರ್ಣ, ಏನೇ ಮಾಡ್ತಾ ಇದೀಯಾ? ರೋಡ್ ಇದು, ನಡಿ ನೀನ್ ಸುಮ್ಮನೆ. ಅಯ್ಯ, ರೋಡಲ್ಲಿ ಬೇಡ ಅಂದ್ರೆ ಏನು, ನೀವು ನನ್ನ ಮನೆಗೆ ಕರೆಯಕ್ಕಾಗತ್ತಾ? ಸುಮ್ಮನಿರು ಮಚ್ಚೆ. ನೋಡೋ ನೋಡೋ. ಮೇಡಮ್, ನಾನು ತಮಾಷೆಗೆ ನೋಡಿದ್ದು, ನೀವೇನು ಸೀರಿಯಸ್ ಆಗಿ ತಗೋತಾ ಇದ್ದೀರಾ? ನನಗೆ ಕೆಲಸ ಇದೆ, ನಾನು ಹೊರಡ್ತೀನಿ. ಹೇಯ್, ನಿಂತ್ಕೊಳ. ಇಷ್ಟೊತ್ತು ಕದ್ದು ಮುಚ್ಚಿ ನೋಡ್ತಿದ್ದೆ, ಇವಾಗ ಡೈರೆಕ್ಟ್ ಆಗಿ ಬಂದು ನಿಂತಿದ್ದೀನಿ. ನೋಡು, ಯಾಕೆ ಮೀಟರ್ ಆಫ್ ಆಯ್ತಾ? ಲೇ ನನ್ನ ಮಗನೇ, ನಿಮ್ಮಮ್ಮ, ನಿಮ್ಮ ಅಕ್ಕ, ನಿನ್ನ ತಂಗಿ ಅವ್ರ ಥರ ನಾನು ಹೆಣ್ಣೆ ತಾನೆ? ನೋಡು, ಏನಾದರೂ ಸ್ಪೆಷಲ್ ಕಾಣಿಸ್ತಿದ್ಯಾ? ಸಿಸ್ಟರ್, ಜನ ಎಲ್ಲ ನೋಡ್ತಾ ಇದ್ದಾರೆ, ಸಾರಿ, ನನ್ನ ಬಿಟ್ಬಿಡಿ. ಓ, ಇವಾಗ ಸಿಸ್ಟರ್ ನೆನಪಾಯ್ತಾ ನಿನ್ಗೆ? ಜೊಲ್ ಸುರಿಸ್ಕೊಂಡು ನೋಡ್ಬೇಕಾದ್ರೆ ನಿನ್ ಸಿಸ್ಟರ್ ನೆನಪು ಬರ್ಲಿಲ್ವೇನೋ? ಬಾರೋ ನೋಡೋ. ಅಕ್ಕ, ನಿನ್ನ ಕಾಲಿಗೆ ಬೀಳ್ತೀನಿ, ಬಿಟ್ಬಿಡಕ್ಕ ನನ್ನ. ಡಬ್ಬ ನನ್ನ ಮಗನೆ, ಗಂಡ್ಸು ಜೊಲ್ ಸುರಿಸ್ಬಾರ್ದು, ಬೆವ್ರು ಸುರಿಸ್ಬೇಕು. ಹೋಯ್ತಾ ಇರೋ. ಅಪ್ಪೋ ದೇವ್ರೆ ದೇವ್ರೆ. ಏ ಸುಗುಣ, ಏನೇ ಮಾತಾಡ್ತಿದ್ದೆ? ನನಗೆ ಎಷ್ಟು ಭಯ ಆಗೋಯ್ತು ಗೊತ್ತಾ? ಮಚ್ಚಿ, ಇಲ್ಲಿ ಎದುರುಕೊಂಡ್ರೆ ಎದುರಿಸ್ತಾನೆ ಇರ್ತಾರೆ, ಅದಕ್ಕೆ ಎದುರಿಸ್ ನಿಲ್ಬೇಕು. ಮುಚ್ಕೊಂಡು ಹೋಗ್ತಾರ ಅವಾಗ. ಹುಡುಗಿರ್ ವಾಯ್ಸ್ ರೈಸ್ ಮಾಡ್ಲಿಲ್ಲ ಅಂದ್ರೆ ವಯಸ್ಸಾಗೋವರೆಗೂ ರೈಸ್ ಮಾಡಕ್ಕಾಗಲ್ಲ. ಮೊದಲು ಇದನ್ನ ಫಾಲೋ ಮಾಡು, ಅವಾಗ ನೀನು ನೆಮ್ಮದಿಯಾಗಿರ್ತೀಯ. ಆದರೂ ಹೀಗೆಲ್ಲ ಮಾಡಬಾರ್ದು ಕಣೆ. ನಮ್ಮ ಕಡೆ ಹೆಣ್ಮಕ್ಳು ಜೋರ್ ಧ್ವನಿನಲ್ಲಿ ಮಾತಾಡಿದ್ರೆ ಬೈತಾರೆ ಗೊತ್ತಾ? ಯಾರೋ ದಡ್ಡನ್ ಮಕ್ಳು ಮಾಡಿರೋ ರೂಲ್ಸ್ ಅದು. ನಾನಿವಾಗ ವಾಯ್ಸ್ ರೈಸ್ ಮಾಡಲಿಲ್ಲ ಅಂದಿದ್ರೆ ಅವ್ನು ನಮ್ಮನ್ನ ನುಂಗ್ಕೊಂತಿದ್ದ. ಒಂದು ಸಲಿ ರೈಸ್ ಮಾಡಿದ್ದಕ್ಕೆ ನೋಡ್ದ ಹೆಂಗ್ ಮುಚ್ಕೊಂಡೋದ ಅಂತ. ಇಂಥ ಹುಳಗಳನ್ನೆಲ್ಲ ಚಿಗುರಲ್ಲೇ ಚ್ಯೂಟ್ ಹಾಕ್ಬೇಕು ಮಚ್ಚಿ. ನೀನ್ ಬಾ.
ಮನೆಗೋಗ್ಬೇಕು ಬೇಗ ಮನೆಗೋಗ್ಬೇಕು ಮನೆಗೋಗ್ಬೇಕು ಬೇಗ ಮನೆಗೋಗ್ಬೇಕು. ಈ ಬಾಬುಗಳೇ ಏನ್ ಇಷ್ಟೊಂದು ಜೋಶ್ ಚೆಲ್ಲಿದ್ದೀರಾ? ಹೆಂಡತಿ ಜೊತೆ ಔಟಿಂಗಾ? ಔಟಿಂಗ್ಗಳಲ್ಲ, ಹೆಂಡತಿಗಳ ಜೊತೆ ಸ್ಕ್ರೀನಿಂಗು. ಅಂದ್ರೆ ಬಾಬು ಯಾಕೆ ಬೇಗ ಮನೆಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾನೆ ಅಂತ ನನಗೆ ಗೊತ್ತು. ಅವ್ರ ಮನೆ ವಿಚಾರ ನಿನಗೆ ಹೆಂಗ್ ಗೊತ್ತು? ಈಗ ಇದು ಅವನೊಬ್ಬನ ಮನೆ ವಿಚಾರ ಅಲ್ಲ, ಮನೆ ವಿಚಾರ. ಈಗ ಬಾಬು ಮನೆಗೆ ಹೋಗ್ತಾನೆ, ಟಿವಿ ಆನ್ ಮಾಡ್ತಾನೆ, ZEE5 ಓಪನ್ ಮಾಡ್ತಾನೆ, ಕಾಟೇರ ಅಂತ ಸರ್ಚ್ ಮಾಡ್ತಾನೆ. ಏನು ಕಾಟೇರ ಮೂವಿ ZEE5 ಅಲ್ಲಿ ಬರ್ತಿದ್ಯಾ? ಅದಕ್ಕೆ ತಾನೇ ಸಂಜೆ ಬೇಗ ಮನೆಗಳಿಗೆ ಹೋಗಿ ಕಾಟೇರ ಸಿನಿಮಾನ ZEE5 ನೋಡ್ಬೇಕು ಅಂತ ಪ್ಲಾನ್ಗಳು ಮಾಡಿರೋದು. ನೀನೇ ಪುಣ್ಯವಂತ ಬಾಬು, ಬೇಗ ಮನೆಗೆ ಹೋಗೋದಕ್ಕೆ ಪರ್ಮಿಷನ್ ಸಿಕ್ಕಿದೆ. ZEE5 ಅಲ್ಲಿ ಕಾಟೇರ ಸಿನಿಮಾ ನೋಡ್ತಾ ಇದೆಯಾ. ಆದ್ರೆ ನನಗ ಭಾಗ್ಯ ಇಲ್ಲ. ಯಾಕೋ? ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಕಾಟೇರ ಸಿನಿಮಾ ZEE5 ಅಲ್ಲಿ ಬರ್ತಾ ಇದೆ, ತಪ್ಪದೆ ನೋಡಿ ಅಂತ ನಮ್ಮ ಮನೆಯವ್ರಿಗೆ ನಾನೇ ಹೇಳಿದ್ದೆ. ಆದರೆ ಬಾಂಬೆಯಿಂದ ನಮ್ಮ ನೆಂಟರು ಹುಡುಗಿ ಒಬ್ಳು ಬಂದಿದ್ದಾಳೆ, ಸದ್ಯಕ್ಕೆ ನೋಡೋಕ್ಕಾಗಲ್ಲ. ಶಿವು ಸರ್, ಅದು ಬಾಂಬೆ ಅಲ್ಲ, ಮುಂಬೈ ಅಂತ ಆಗಿ ಡಿಕೇಡ್ಸ್ಗಳೇ ಆಗಿದೆ. ಅಯ್ಯೋ ಮಾರ್ಗಿ ಮೇಡಮ್, ಚೇಂಜ್ ಆಗಿರೋದು ಹೆಸರಷ್ಟೇ ಅಲ್ಲ, ಜನ ಕೂಡ ಸಿಕ್ಕಾಪಡೆ ಚೇಂಜ್ ಆಗಿಬಿಟ್ಟಿದ್ದಾರೆ. ನಮ್ಮ ಮನೆಗೆ ಬಂದಿರೋ ಆ ಬಾಂಬೆ ಹುಡುಗಿನ ನೋಡಬೇಕು ನೀವು. ಶಿವಪ್ನೆ, ನಾವು ನೋಡೋಕ್ಕಾಗಲ್ಲ, ನೀನೇ ಅವ್ರ ಬಗ್ಗೆ ಹೇಳ್ಬಿಡು. ಏನು ಅಂತ ಹೇಳಿ, ಒಂದು ನಯ ಇಲ್ಲ, ಒಂದು ನಾಜೂಕಿಲ್ಲ. ನನಗಂತೂ ಹೆಣ್ಮಕ್ಳು ಆ ಥರ ಇದ್ದರೆ ಇಷ್ಟನೇ ಆಗಲ್ಲ. ಶಿವು ಸರ್, ಈ ಸ್ಟೇಟ್ಮೆಂಟ್ನ ವಾಪಸ್ ತಗೋಬೇಕು ನೀವು. ಅವ್ರು ಹೇಗಿದ್ದಾರೋ ಹಾಗೆ ಅವ್ರನ್ನ ಅಕ್ಸೆಪ್ಟ್ ಮಾಡೋದನ್ನ ಕಲಿಬೇಕು ನಾವು. ಅಯ್ಯೋ ಮಾರ್ಗಿ ಮೇಡಮ್, ಇಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಅಕ್ಸೆಪ್ಟ್ ಮಾಡಲಾಗುವುದು ಅಂತ ಬೋರ್ಡ್ ಹಾಕೊಂಡಿರ್ತಾರೆ. ಹಾಗೆ ಬೋರ್ಡ್ ಹಾಕೊಂಡಿರೋರೆ ನೆಟ್ವರ್ಕ್ ಇಲ್ಲ, ಕ್ಯಾಶ್ ಕೊಡಿ ಅಂತ ಕೇಳೋ ಕಾಲ ಇದೆ. ಅಂಥದ್ರಲ್ಲಿ ಒಬ್ಬರನ್ನ ಅಕ್ಸೆಪ್ಟ್ ಮಾಡೋದಕ್ಕಾಗ್ಲಿ ರಿಜೆಕ್ಟ್ ಮಾಡೋದಕ್ಕಾಗ್ಲಿ ನಾವ್ಯಾರು? ಒಟ್ಟಿನಲ್ಲಿ ಸಿಟಿ ಬೆಳೀತಾ ಇದೆ, ಸಂಸ್ಕಾರ ಕಳೀತಾ ಇದೆ. ಇದ್ರ ಬಗ್ಗೆ ನನಗೆ ತುಂಬ ಖೇದ ಉಂಟಾಗುತ್ತೆ. ಶಿವು, ಮನೇಲಿ ಸೀರೆ ಉಟ್ಕೊಂಡಿರೋ ಹೆಂಡ್ತಿರ್ಗೆ ಬಾಯಿ ಕೊಡೋಕ್ಕಾಗ್ತಿಲ್ಲ, ಇನ್ನು ನಾವು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿರೋ ಹುಡುಗಿರ ಹತ್ರ ಮಾತಾಡೋಕ್ಕಾಗತ್ತಾ? ಕರೆಕ್ಟಾಗಿ ಹೇಳಿದೆ. ಈ ಫಾಸ್ಟ್ ಆಗಿರೋ ಹುಡುಗಿರ ಹತ್ರ ಬಾಲ ಬಿಚ್ಚಿದ್ರೆ ನಮ್ಮನ್ನ ಚೆನ್ನಾಗಿ ಉರಿದು ಮೇಲೆ ಚಾಟ್ ಮಸಾಲ ಹಾಕಿ ನುಂಗು ಬಿಡ್ತಾರೆ. ಶಿವು ಸರ್, ನನ್ನ ಪ್ರಕಾರ ಹೆಣ್ಮಕ್ಳು ಹಾಗೆ ಇರಬೇಕು. ಇಲ್ಲ ಅಂದ್ರೆ ಕೆಲವು ಗಂಡಸರು ಚಾಟ್ ಮಸಾಲ ಹಾಕ್ದಾನೆ ಅವ್ರನ್ನ ನುಂಗ್ಬಿಡ್ತಾರೆ. ಓಹೋ, ಆಕ್ಟರ್ಗಳು ಮೇಲ್ ವರ್ಸಸ್ ಫೀಮೇಲ್ ಹೋಗ್ತಿದಿಲ್ಲಪ್ಪ. ಏ ಬಾಬು, ಏ ಬಾಬು ಅಲ್ಲ, ಎಂ ಬಾಬು. ಮೇಲ್ ಬಾಬು, ಮಾಲೂರ್ ಬಾಬು. ಆವೂರ್ ಬಾಬೆ. ಆಕ್ಚುಲಿ ವಿಷಯ ಇರೋದು ಮೇಲ್ ವೆಸಸ್ ಫೀಮೇಲ್ ಅಲ್ಲ, ಫೀಮೇಲ್ ವೆಸಸ್ ಈ ಜಗತ್ತು. ಈಗ ಹೇಳದ್ನಲ್ಲ ಬಾಂಬೆ ಹುಡುಗಿ, ಅವಳೆಷ್ಟು ಘಾಟಿ ಅಂದ್ರೆ ಇಡೀ ಜಗತ್ತನ್ನೇ ಬೇಕಾದ್ರೆ ಎದುರಿಸ್ತಾಳೆ. ಗುರ್ತು ಪರಿಚಯ ಇಲ್ಲದೆ ಇರೋರ್ನು ಹೆಗಲ ಮೇಲೆ ಕೈ ಹಾಕೊಂಡು ಏನ್ ಮಚ್ಚೆ ಆರಾಮ ಅಂತ ಮಾತಾಡಿಸ್ತಾಳೆ. ಸೂಪರ್ ಸ್ಟಾರ್ ತರ ಸಿಗರೇಟ್ನ ರಪ ರಪ ಅಂತ ಬೈಕ್ ಹಾಕೊಳ್ತಾಳೆ, ಉಫು ಉಫು ಅಂತ ಹೊಗೆ ಬಿಡ್ತಾಳೆ. ಓ, ಹುಡುಗಿಯಾಗಿ ಅವಳು ಸ್ಮೋಕ್ ಮಾಡ್ತಾಳೆ ಅನ್ನೋದು ನಿಮಗೆ ಶಾಕ್ ಆಯ್ತಾ? ಮಾರ್ಗಿ ಮೇಡಮ್, ಹುಡುಗಿ ಆಗ್ಲಿ ಹುಡುಗ ಆಗ್ಲಿ ಹೊಗೆನೇ ಅಲ್ವಾ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಒಟ್ನಲ್ಲಿ ಹೆಣ್ಣು ತರ ಇದ್ರೇನೆ ಚಂದ, ಗೌರವ. ಅವಳೊಂಚೂರು ಗಂಡಸ್ತರ ಆಡಿದ್ರು ನಮ್ಮೂರು ಹುಡುಗಿ ಅಂತ ಅನ್ಸೋದೇ ಇಲ್ಲ. ಶಿವಪ್ನೆ, ನೀನೇ ಬಾಂಬೆಳು ಅಂತ ಹೇಳ್ತಿದ್ಯಾ, ನಿಮ್ಮೂರಳು ಅನ್ಸಲ್ಲ ಅಂತೀಯಲ್ಲ. ಸುಮ್ಮನೆ ಬಾಯಿ ಮಾತು ಹೇಳಿದ್ನಪ್ಪ ನೀನು. ಒಳ್ಳೆ ಅವಳ ಕೈಲಿ ಯಾರಾದರೂ ತಗಲಾಕೋಬೇಕು, ಒಂದು ಮಾಂಜ ಕೊಡ್ತಾಳೆ ಇಸ್ಕೊಳ್ತಾ ಇರ್ಬೇಕು. ಸುಮ್ಮನೆ ಲೆಕ್ಕನೂ ಬರ್ದಿಟ್ಕೊಳಕ್ಕಾಗಲ್ಲ, ಅಷ್ಟು ಖಡಕ್. ಅಂಥವ್ರ ಹತ್ರ ನಮ್ಮ DL ಸಿಕ್ಕಾಕೋಬೇಕು. ಹೆಣ್ಮಕ್ಳು ಆಫೀಸಿಗೆ ಬರ್ತಾರೆ ಅಂದ್ರೆ ಅವ್ರು ನೋಡೋ ದೃಷ್ಟಿನೇ ಬೇರೆ ಥರ ಇರುತ್ತೆ. ಅಂಥವ್ರಿಗೆ 4 ಬಾರಿಸಿದ್ರೇ ಬುದ್ಧಿ ಬರೋದು. ಬೆಳಗ್ಗೆಯಿಂದ ಮ್ಯಾನೇಜರು ಗರಂ ಆಗಿದ್ದಾರೆ, ಬಂದ್ಗಿಂದಾರು ಮೊದಲು ಕೆಲಸ ಶುರು ಮಾಡಿ. ಸುಗುಣ, ನೇರವಾಗಿ ಕೇಳ್ತೀನಿ, ನೀನು ಯಾಕೆ ಹೇಗಿದ್ಯಾ? ಹೀಗೆ ಅಂದ್ರೆ ಅದೇ ಹೆಣ್ಮಕ್ಳು ಹೇಗಿರಬಾರ್ದು ಹಾಗೆ. ಹೆಣ್ಮಕ್ಳು ಹೀಗೆ ಇರಬೇಕು ಅಂತ ಯಾರಾದರೂ ಹೇಳಿದಾರ ಮಚ್ಚಿ? ಇಲ್ಲ ಅಂದ್ರೆ ಗೌರ್ಮೆಂಟಲ್ಲಿ ಏನಾದರೂ ರೂಲ್ ಇದೆಯಾ? ನೋಡು, ನಿನ್ನ ಅಕ್ಕನ ಸ್ಥಾನದಲ್ಲಿ ನಿಂತು ನಾನೊಂದು ಮಾತು ಹೇಳ್ತೀನಿ. ಹೆಣ್ಣು ಅಂದರೆ ಕೋಮಲೆ, ಸೌಮ್ಯವಾಗಿರೋಳು, ನಯನಾಜಕ್ಕೂ ಗೊತ್ತಿರೋಳು, ಮಾತಾಡಿದ್ರೆ ಎಲ್ಲಿ ಮುತ್ತುದ್ರೋಗುತ್ತೋ ಅನ್ನೋಷ್ಟು ಮೆತ್ತಗೆ ಮಾತಾಡೋಳು. ಆದರೆ ಅನ್ಯಾಯ ಆದಾಗ ಮಾತ್ರ ಕಾಳಿ ಚಂಡಿ ಚಾಮುಂಡಿನೇ ಆಗ್ಬಿಡ್ತಾಳೆ. ಆದರೆ ನೀನು ಯಾಕೆ ಯಾವಾಗಲೂ ಒಂದೇ ಥರ ಇರ್ತೀಯ? ನೀನ್ ಹೇಳ್ದಂಗಿದ್ರೆ ಅಲ್ಲುದ್ರು ಸೋಗ್ತಾರಷ್ಟೇ. ನೀನೇನೋ ಮಾತಾಡಿದ್ರೆ ಮುತ್ತುದ್ರೋ ತರ ಇರ್ಬೇಕು ಅಂತ್ಯ. ಆ ತರ ಏನಾದ್ರೂ ಇದ್ರೆ ಅಲ್ಲುದ್ರೂ ಸ್ಬಿಟ್ ಕಳಿಸ್ತಾರೆ ಮಚ್ಚಿ.
ಆದ್ರೆ ನಾವೇ ಅಲ್ಲುದ್ರಸೋ ತರ ಮಾತಾಡಿದ್ರೆ ತಪ್ಕೊಳಕ್ ಬಂದಿರೋನು ತಪ್ಪೊಪ್ಕೊಂಡು ಹೋಯ್ತಾ ಇರ್ತಾನೆ. ಇದು ಈ ಕಾಲ. ಇನ್ನೊಂದೇನ್ ಹೇಳ್ದೆ? ನಯ ನಾಜೂಕು ಕೋಮಲೆನಾ? ತೊಂದ್ರೆ ಆದಾಗ ದುರ್ಗಿ ತರ ಆಗೋ ಬದಲು ತೊಂದ್ರೆ ಬರೋಕನ್ನ ಮುಂಚೆನೆ ದುರ್ಗಿ ತರ ಇದ್ರೆ ಯಾವ ತೊಂದ್ರೆನೂ ಹತ್ರ ಬರಲ್ಲ. ನೋಡು ಮಚ್ಚಿ, ನೀನ್ ನನ್ನನ್ನ ತಿದ್ದಕ್ ಬರ್ಬೇಡ, ಆಮೇಲೆ ನೀನೇ ಚೇಂಜ್ ಆಗಿ ಹೋಗ್ತೀಯ. ಇದೆಲ್ಲ ಬೇಕಾ? ಅಯ್ಯಯ್ಯೋ, ನನ್ನ ಕೈಲಾಗಲ್ಲಪ್ಪ. ಸರಿ, ನಿನಗೆ ಹೆಂಗೆ ಬೇಕೋ ಹಂಗಿರು ನೀನು. ಅದ್ ಸರಿ, ನಿನ್ ಗಂಡನ ಕಂಪನಿ ಎಲ್ಲಿರೋದು? ಅದಾ, ಇಲ್ಲೇ ಮುಂದೆ ಹೋಗಿ ಬಲಕ್ಕೆ ತಿರುಗಿದ್ರೆ ಒಂದು ಬಸ್ ಸ್ಟಾಪ್ ಇದೆ. ಅಲ್ಲಿ 6ನೇ ನಂಬರಿನ ಬಸ್ ಹತ್ತಬೇಕು. ಅಲ್ಲಿಂದ 4ನೇ ಸ್ಟಾಪು, 3ನೇ ಬಿಲ್ಡಿಂಗು. ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ, ರಾಜ ಚಡ್ಡಿಗಳು ಮತ್ತು ಬನಿಯಾನ್ಗಳು ಅಂತ. ಅದೇ ನಮ್ಮ ಮನೆಯವರ ಆಫೀಸ್. ಓಹೋ, ಹತ್ರ ಏನಿಲ್ಲ, ಸ್ವಲ್ಪ ದೂರನೇ ಇದೆ. ಸ್ವಲ್ಪ ದೂರ ಇದೆ. ಅಂದಂಗೆ ನಿನ್ ಸೊಸೈಟಿ ಎಲ್ಲಂದೆ? ಅದಾ, ಇಲ್ಲೇ ಮುಂದೆ ಹೋಗಿ ಎಡಕ್ಕೆ ತಿರ್ಕೊಂಡ್ರೆ ಅಲ್ಲೇ ಇದೆ. ಸರಿ, ನೀನಲ್ಲೋ ಕ್ಯೂ ಅಲ್ಲಿ ನಿಂತಿರೋ, ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಏ, ನೀನು ಮತ್ತೆ ಯಾರ ಹತ್ರನೂ ಜಗಳ ಮಾಡ್ಕೊಳ್ಳಲ್ಲ ತಾನೆ? ಚಾಚಾ, ಮತ್ತೆ ಯಾರ ಹತ್ರ ಜಗಳ ಮಾಡ್ಕೊಳ್ಳಿ ಮುಚ್ಚೆ. ನೀನು ಹೋಗು, ನಾನು ಮುಗಿಸ್ಕೊಂಡು ಬರ್ತೀನಿ ಅಷ್ಟೇ. ಅಲ್ಲಿ ಅವನಾದ್ರೂ ಕಿರಿಕ್ ಮಾಡಿದ್ರೆ ಒಂದು ಫೋನ್ ಹಾಕು ಬರ್ತೀನಿ. ಹುಷಾರು. ಆಯ್ತಾಯ್ತು. ಅಯ್ಯೋ, ಇವಳನ್ನ ಗಂಡು ಬೀರಿ ಅನ್ಬೇಕೋ ಹೆಮ್ಮಾರಿ ಅನ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ದೇವ್ರೆ, ಇವಳಿಂದ ಬೇರೆ ಯಾರಿಗೂ ತೊಂದರೆ ಆಗದೆ ಇದ್ರೆ ಅಷ್ಟೇ ಸಾಕು. ಬ್ಯಾಲೆನ್ಸ್ ಶೀಟ್ ಅಲ್ಲಿ ದೊಡ್ಡ ಮಿಸ್ಟೇಕ್ ಆಗಿ ಕಂಪನಿಗೆ 2 lakhs ಲಾಸ್ ಆಗಿದೆ. ಅದು ಯಾರೋ ಒಬ್ರು ತಪ್ಪು ಮಾಡಿದ್ದಾರೆ. ಅದು ಯಾರು ಅಂತ ನೀವೇ ಒಪ್ಕೊಂಡ್ರು ಬಿಟ್ಟು ಬಿಡ್ತೀನಿ. ಇಲ್ಲ ನಾನೇ ಕರೆದ್ನೋ ಪನಿಷ್ಮೆಂಟ್ ಖರಾಬ್ ಆಗಿರುತ್ತೆ. ಸರ್, ಬ್ಯಾಲೆನ್ಸ್ ಶೀಟ್ ನೋಡೋದು ನನ್ನ ಕೆಲಸ ಅಲ್ಲ. ಸೊ ನಾನು ಇದರಿಂದ ಡ್ರಾಪ್ ಆಗ್ಬಿಡ್ತೀನಿ ಸರ್. ಹಲೋ, ಅಕೌಂಟ್ ಸೆಕ್ಷನ್ ಹೋದ್ಮೇಲೆ ಬ್ಯಾಲೆನ್ಸ್ ಶೀಟ್ ನಿಮ್ಗೆ ಬರಲ್ವೇನ್ರಿ? ಸರ್, ಆಫೀಸ್ ಅಕೌಂಟ್ಸ್ ಮಾತ್ರ ಸರ್ ನಾನು ನೋಡೋದು. ಸೇಲ್ಸ್ ಅಕೌಂಟ್ಸ್ ಬೇರೆನೇ ಇದೆ. ಓ ಹೌದಾ? ಈಸ್ ಇಟ್? ಐ ನೋ. ಮ್ಯಾನೇಜರ್ಗೆ ಹೇಳ್ಕೊಡಕ್ ಬರ್ತೀಯನೆಯಾ? ಏಯ್, ಸಂಬಂಧ ನಿಂತ್ಕಳ. ನೀವ್ಯಾರು ಒಪ್ಕೊಳ್ಳಲ್ಲ. ದಿ ಟೈಮ್ ಈಸ್ ಓವರ್. ನಾನೇ ಹೆಸರು ಹೇಳ್ತೀನಿ. ಮಿಸ್ಟರ್ ಶಿವಪ್ರಸಾದ್. ಸರ್, ನಾನಲ್ಲ ಸರ್, ನಂದು ಸೇಲ್ಸು. ಬ್ಯಾಲೆನ್ಸ್ ಶೀಟ್ಗೂ ನನಗೂ ಸಂಬಂಧನೇ ಇಲ್ಲ. ಬಾಯಿ ಮುಚ್ಚಯ್ಯ, ಸಾಕು. ಜಾಸ್ತಿ ಮಾತಾಡಬೇಡ. 2 ಲಕ್ಷ ಕಂಪನಿಗೆ ಲಾಸ್ ಆಗಿದೆ. ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿ ಕಳಿಸೋ ಯೋಗ್ಯತೆ ಇಲ್ಲ ನಿನ್ಗೆ? ವೆಂಡರ್ಗೆ ಅನ್ಯಾಯವಾಗಿ 2 ಲಕ್ಷ ಹೆಚ್ಚಿಗೆ ಕ್ರೆಡಿಟ್ ಆಗಿದೆ. ಅದೇ ಫೈನಲ್ ರೇಟ್ ಅಂತ ನೆಕ್ಸ್ಟ್ ಟೈಮ್ ಅದನ್ನೇ ರೇಟ್ ಡಿಮ್ಯಾಂಡ್ ಮಾಡಿದ್ರೆ ಏನೇ ಮಾಡೋದು? ನೀನ್ ಕೊಡ್ತೀಯೇನೆಯಾ? ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಅಪ್ಪ, ನಾನು ಬಚಾವು. ಸಿಕ್ಕಾಕೊಳ್ಳಿ ನನ್ನ ಮಗ. ನಾನು ಅವಕಾಶ ಕೊಟ್ಟಾಗಲೇ ತಪ್ಪಾಯ್ತು ಅಂತ ಒಪ್ಕೊಂಡಿದ್ರೆ ಬಿಟ್ಟು ಬಿಡ್ತಿದ್ದೆ. ನಾನು ಹೇಳಿದ ಮೇಲೂ ಒಪ್ಕೊಳ್ಳದೆ ಇವ್ರು ಯಾವ ಸೀಮೆ ಮ್ಯಾನೇಜರು, ಇವನ್ ಯೋಗ್ಯತೆಗೆ ಏನು ಮಾಡಕ್ಕಾಗಲ್ಲ ಅಂತ ಮನಸ್ಸಲ್ಲೇ ಬೈಕೊಂಡು ಸುಮ್ಮನೆ ಇದ್ದೆ ಅಲ್ಲ. ಇವಾಗಿದೆ ನಿನಗೆ. ಏನ್ ನಿನ್ ಮನೆಯಿಂದ ತಂದಾಗ್ತಾ ಇದೆಯಾ ಕಂಪ್ನಿಗೆ ದುಡ್ಡ? ಎಲ್ಲೋಯ್ತು 2 lakhs ಅಂದ್ರು ಏನ್ ಹೇಳಿ ನಾನು? ಮೇಲ್ನವ್ರಿಗೆ ನಾನು ಉತ್ತರ ಕೊಡ್ಬೇಕು. ಹೇಳಯ್ಯ. ಕೆಲಸ ಮಾಡೋ ಯೋಗ್ಯತೆ ಇದ್ರೆ ಇರು, ಇಲ್ಲ ಅಂದ್ರೆ ಹೋಗ್ತಾ ಇರು. ಸರ್ ಪ್ಲೀಸ್ ಸರ್, ಪಾಪ ಹೋಗ್ಲಿ ಬಿಡಿ ಸರ್. ನೀನ್ ಮಧ್ಯ ಬರಬೇಡ ಮಾರ್ಗಿ. ಏ ಶಿವಪ್ರಸಾದ, ನಿನ್ನ ಈಗಲೇ ಸಸ್ಪೆಂಡ್. ಏನೋ ಯಾಂದಾಳೆ, ಬಾಳ ಎಗರಾಡ್ತಿದ್ಯಾ, ಹುಷಾರ್. Who are you? ಸದ್ಯಕ್ ನಿಮ್ ಅವ್ವ ಅನ್ಕೊಳ್ಳೋ ಟಕ್ಲಾ. ಸರ್, ಇವಳು ಯಾರೋ ನಿಮ್ಮನ್ನ ತಿಕ್ಲ ಅನ್ನೋದ್ರ ಬದಲಾಗಿ ಟಕ್ಲ ಅಂತಿದ್ದಾಳೆ ಸರ್. ಬಕೆಟ್ ನಿಂದೇನಿಲ್ಲಿ?
ಲೇ ಡೀಲಿಂಗ ಸುತ್ತ ಇಂಥ ಬಕೆಟ್ಗಳನ್ನ ಇಟ್ಕೋಬೇಡ, ಹಾಳಾಗೋಗ್ತೀಯ. ಏ ಸುಮ್ನಿರೋ ಮಚ್ಚ, ಇಂಥವ್ರಿಗೆಲ್ಲ ಎಷ್ಟ್ ದಿನ ಅಂತ ಎದ್ರುಕೊಂಡು ಸಾಯ್ತೆ ಹೇಳಿರ. ಏ ಶಿವಪ್ರಸಾದ, ನನ್ನನ್ನು ಬಯಸಕ್ಕೆ ಅಂತ ಈ ಹುಡುಗಿನ ಕರ್ತಿದ್ಯಾ? ದಿಸ್ ಇಸ್ ಇಲ್ಲೀಗಲ್. ಲೇ ನನ್ನ ಮಗನೇ, ನಿನ್ನ ಬೈಯಕ್ಕಲ್ಲ, ತಗದ್ 4 ಇಕ್ಕಣ ಅಂತ ಬಂದಿದ್ದೀನಿ. ಅಲ್ಲ ಕಣೋ ಗುಬಾಳ್, ಅಕೌಂಟ್ಸ್ ನೋಡ್ಕೊಳ್ಳೋ ಪರ್ಸನ್ನ ಸೇಲ್ಸ್ ಬಗ್ಗೆ ಕೇಳ್ತಿದ್ಯಲ್ಲ, ನಿನ್ನನ್ನು ಏನ್ ತಗೊಂಡು ಹೊಡಿಲಿ ಹೇಳು. ಪಾಪ ಈ ಅಪ್ಪ ಬೈಸ್ಕೋತಾನೆ ಅಂದ್ರೆ ಬೈಯೋದನ್ನೇ ಕೆಲಸ ಮಾಡ್ಕೊಂಡಿದ್ಯಲ್ಲ ನೀನು. ಏನ್ ಹಾಕೊಂಡು ಹೋಗಿಲಿ ಹೇಳು ನಿನ್ಗೆ. ಸುಗುಣ, ನೀನ್ ಯಾಕಮ್ಮ ಇಲ್ಲಿಗೆ ಬರೋಕ್ ಹೋದೆ? ದಯವಿಟ್ಟು ಹೊರಟೋಗು. ಮಚ್ಚಿ, ಇಲ್ಲಿ ಬಗ್ಗುದ್ರೆ ಸಮಾಧಿ ಕಟ್ತಾರೆ, ಎದ್ರೆ ಪ್ರತಿಮೆ ಇಟ್ಟು ಪೂಜೆ ಮಾಡ್ತಾರೆ. ನೀನ್ ಬೈಸ್ಕೋತಾನೇ ಇದ್ರೆ ಮನೇಲಿ ಹೆಂಡತಿ ಉಗ್ದಿದ್ದಕ್ಕೆ, ರೋಡಲ್ಲಿ ಯಾವನೋ ಟಚ್ ಮಾಡಿದ್ಕೆ, ಪೊಲೀಸ್ ಬಂದ್ ಬೈದಿರೋದಕ್ಕೆ ಎಲ್ಲ ಫ್ರಸ್ಟ್ರೇಷನ್ ನಿನ್ ಮೇಲೆ ಆಗ್ತಾನೆ. ತಪ್ಪಿದ್ಯಾ ತಲೆ ಕೊಡು, ಇಲ್ಲ ಅಂದ್ರೆ ತಲೆ ತಗಿ. ಓ ಮೈ ಗಾಡ್, ಅಟೆಂಪ್ಟ್ ಮರ್ಡರ್. ಹೇ ಮಿಸ್ಟರ್ ಶಿವಪ್ರಸಾದ್. ಡೀಲಿಂಗ ಮುಚ್ಚು ಬಾಯಿ ಮುಚ್ಚು, ಉಸಿರು ಬಿಟ್ರೆ ಉಸಿರು ನಿಲ್ಲಿಸ್ಬಿಡ್ತೀನಿ. ಆಫೀಸಲ್ಲಿ ಸಾಕಾಗಿಲ್ಲ ಅಂತ ಪಾಪ ಇವ್ರಿಗೆಲ್ಲ ಮನೆಗೂ ಫೋನ್ ಮಾಡಿ ಬೈತ್ಯಾ? ಎಷ್ಟ ಇರ್ಬೇಕು ಚರ್ಬಿ ನಿನ್ಗೆ? ನೋಡಿ ಮಚ್ಚೀಸ್, ಇವನಿಗೆ ಯಾವನ್ನು ತಲೆ ಬಗ್ಸ್ಬೇಡಿ. ಎಕ್ಸ್ಟ್ರಾ ಮಾತಾಡಿದ್ರೆ ತಲೆ ಮೇಲೆ ಹೊಡಿರಿ ನನ್ನ ಮಗುಂಗೆ. ಅಯ್ಯೋ ಸುಗುಣ, ನಿನ್ ಕೈ ಮುಗಿತೀನಿ, ಮೊದ್ಲಿಂದ ಹೋಗಮ್ಮ. ಸರ್, ನಮ್ಮ ನೆಂಟ್ರ ಹುಡುಗಿ ಸ್ವಲ್ಪ ಹೊರಟು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಸುಗುಣ, ದಯವಿಟ್ಟು ಇಲ್ಲಿಂದ ಹೋಗಮ್ಮ, ಇದು ನನ್ನ ಕೆಲಸದ ಪ್ರಶ್ನೆ. ಅಚ್ಚ, ಜಗತ್ತಲ್ಲಿ ಇವನೊಬ್ನೇ ನಾ ಊರಿಗೆಲ್ಲ ಚಡ್ಡಿ ಹಾಕ್ಸೋನು. ಉಸಿರಿದ್ರೆ ಉಪ್ಪು ಮಾಡ್ಕೊಂಡು ಬದುಕ್ಬೋದು, ಇಲ್ಲ ಅಂತಂದ್ರೆ 100 ರೂಪಾಯಿ ಚಡ್ಡಿನ ಮೆಜೆಸ್ಟಿಕ್ ಅಲ್ಲಿ 30 ರೂಪಾಯಿ ಮಾರಿ ಬದುಕ್ಬೋದು. ಆದ್ರೆ ಇಂಥ ನನ್ನ ಮಕ್ಳ ಹತ್ರ ಮಾತ್ರ ತಲೆ ಬಗ್ಸಿ ಬದುಕಬಾರ್ದು. ಏನ್ ಗುರಾಯಿಸ್ತಿದ್ಯಾ? ಕಣ್ಣೆರಡು ಕಿತ್ತಿ ಫುಟ್ಬಾಲ್ ಆಡ್ಬಿಡ್ತೀನಿ. ಮ್ಯಾನೇಜರ್ ಅಂತೆ ಮ್ಯಾನೇಜರು, ಪ್ಲಾಸ್ಟಿಕ್ ಬಿಂದಿಗೆಗೆ ಸೂಟ್ ಹಾಕ್ಬಿಟ್ಟು ನಿಲ್ಸ್ದಂಗಿದ್ಯಾ ನೀನು? ನಿನ್ನಂತ ಮ್ಯಾನೇಜರ್ಗಳ ಕತೆ ನನಗೆ ಗೊತ್ತಿಲ್ವೇನೋ? ಬಕೆಟ್ ಹಿಡಿಯೋರ್ನ ಪ್ರೊಟೆಕ್ಟ್ ಮಾಡ್ತೀಯಾ, ನಿಯತ್ತಾಗಿರೋರ್ನ ನಾಯಿ ತರ ನೋಡ್ತೀಯಾ? ನಿನ್ನ ಯೋಗ್ಯತೆಗಿಷ್ಟು. ನಿಮ್ಮಂತವ್ರಿಗೆಲ್ಲ ಅಧಿಕಾರ ಚಲಾಯಿಸೋ ಚಟ ಡಬ್ಬ ನನ್ನ ಮಗನೇ. ಇವನ್ನ ಮನೇಲಿ ನೋಡ್ದೆ, ನೀನ್ ಕೊಡೋ ಅವಳಿಗೆ ತುಂಬಾನೇ ಟೆನ್ಷನ್ ಆಗಿದ್ದ, ಅದಕ್ಕೆ ನಾನೇ ನೇರವಾಗಿ ಆಫೀಸಿಗೆ ಬಂದಿದ್ದೀನಿ. ಮಚ್ಚ, ಇನ್ ಮುಂದೆ ಆದ್ರೂ ಧೈರ್ಯವಾಗಿರೋ, ತಲೆ ಕೆಡಿಸ್ಕೋಬೇಡ ಈ ನನ್ನ ಮಗಂಗೆ. ಬರ್ತೀನಿ ಗೈಸ್, ಇವನೇನಾದ್ರೂ ಎಕ್ಸ್ಟ್ರಾ ಮಾಡಿದ್ರೆ ಕಬ್ಬಳು ಕೊಡಿರ್ ನನ್ನ ಮಗಂಗೆ. Hey, Mr. Shivaprasad, come to my chamber. ನೀನ್ ಯಾಕಮ್ಮ ಸುಗುಣ ಹೋಗಿದ್ದೆ ಅಲ್ಲಿಗೆ? ಹೋಗ್ಲೇಬೇಕಿತ್ತು ಮಚ್ಚಿ, ಆ ಡೀಲಿಂಗ್ ರಾಜ್ಗೆ ಸರಿಯಾಗಿ ಬೆಂಡೆತ್ ಬಂದಿದ್ದೀನಿ. ಅಲ್ಲಮ್ಮ, ಹೋಗಿ ಹೋಗಿ ನೀನು ಆ ಡೀಲಿಂಗ್ ರಾಜ್ಗೆ ಆವಾಜ್ ಹಾಕಿ ಬಂದಿದ್ಯಲ್ಲ, ಅವನು ನನ್ನ ಮಗನ್ ಏನು ಮಾಡ್ತಾನೆ ಗೊತ್ತಾ? ಏನ್ ಮಾಡ್ಬಿಡ್ತಾನೆ? ಏನು ಮಾಡಕ್ಕಾಗಲ್ಲ, ನಾನಿದ್ದೀನಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಸುಗುಣ, ನೀನೇನೋ ಹೀಗೆ ಹೇಳ್ತೀಯಮ್ಮ, ಆದರೆ ಮ್ಯಾನೇಜರ್ ಬಗ್ಗೆ ನಿನಗೆ ಗೊತ್ತಿಲ್ಲ, ಅವ್ನು ಸರಿ ಇಲ್ಲ. ಮಚ್ಚಿ, ಜಗತ್ತಲ್ಲಿ ಯಾವ್ದು ಸರಿ ಇದೆ ಅಂತ ಹೇಳು? ಒಂದ್ 4 ಎಕ್ಸಾಂಪಲ್ಸ್ ಕೊಡು ಸಾಕು. ಆಗಲ್ಲ ಅಲ್ವಾ? ನಾನ್ ಹೇಳ್ತೀನಿ ಕೇಳಿಸ್ಕೊ. ರಾಜಕೀಯದ ಹೆಸರು ಕೇಳಿದ್ಯಲ್ಲ, ಹೆಸರಲ್ಲೇ ರಾಜ ಇದೆ, ರಾಜ ಇದ್ರೆ ಆಳ್ವಿಕೆ ಇದೆ, ಆಳ್ವಿಕೆ ಇದ್ರೆ ದಬ್ಬಾಳಿಕೆ ಇದ್ದೇ ಇರುತ್ತೆ. ಆಗಿದ್ಮೇಲೆ ರಾಜಕೀಯನೂ ಸರಿ ಇಲ್ಲ ತಾನೆ. ಇನ್ನು ವಿದ್ಯಾ ಹೇಳ್ಕೊಡೋ ಸ್ಕೂಲು, ಅಲ್ಲಿ ಸರಿ ಇದೆಯಾ? ಇಲ್ಲ. ಅದ್ ಬಿಟ್ರೆ ಸಂಸ್ಕಾರ ಹೇಳ್ಕೊಡೋ ತಂದೆ ತಾಯಿ, ಏನ್ ತಂದೆ ತಾಯಿ ಎಲ್ಲ ಸರಿ ಇರ್ತಾರಾ?
ಎಷ್ಟೊಂದ್ ಕಡೆ ಬೇಲಿ ಎದ್ದು ಹೊಲ ಮೇಯ್ದಿರೋದ್ ನ್ಯೂಸ್ ಕೇಳಿಲ್ವಾ? ಇನ್ನು ಈ ನಮ್ ಸೊಸೈಟಿ ಎದ್ರು ನಗ್ತಾರೆ, ಬಿದ್ರು ನಗ್ತಾರೆ. ಹೀಗಿರ್ಬೇಕಾದ್ರೆ ಎಲ್ಲಾನು ಸರಿಯಾಗೇ ಇರ್ಬೇಕು ಅಂತ ಯಾಕೆ ಬಯಸ್ತೀರಾ ಮಚ್ಚಿ? ಹಾಗಾದ್ರೆ ಬಯಸೋದೇ ತಪ್ಪೇನಮ್ಮ? ಬಯಸೋದ್ ತಪ್ಪಲ್ಲ, ಬಯಸೋಕನ್ನ ಮುಂಚೆ ನಾವ್ ಸರಿ ಇದೀವಾ ಇಲ್ವಾ ಅಂತ ತಿಳ್ಕೊಳ್ದಿಲ್ದೆ ತಪ್ಪು. ಯಾರ್ ಸರಿ ಇರ್ಲಿ ಬಿಡ್ಲಿ, ನಮ್ಮಿಗ್ ನಾವು ಸರಿಯಾಗಿರ್ಬೇಕು. ನಮ್ ಸುತ್ತ ಇರೋರ್ನ ಸರಿಯಾಗಿ ಇಟ್ಕೋಬೇಕು, ಅಷ್ಟೇ ಲೈಫು. ಅವಾಗ ಎಲ್ಲ ತನಗ್ ತಾನಾಗೆ ಸರಿ ಹೋಗುತ್ತೆ. ಅದು ಬಿಟ್ಬಿಟ್ಟು ಮಾತೆತ್ತಿದ್ರೆ ಬೇರೆಯವ್ರ ಮೇಲೆ ತಪ್ಪಾಗ್ತಿರಲ್ವಾ? ನೀವ್ ಸರಿ ಇಲ್ಲ.